ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳು ಶೇರ್. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ಗೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಒಟ್ಟಾರೆಯಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಬೆಳಗ್ಗೆಯಿಂದಲೂ ಕೂಡ ನಾವು ತೋರಿಸ್ತಾ ಬಂದಿದ್ದೀವಿ. ಬಟ್ ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 24ನೇ ACMM ನ್ಯಾಯಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು ಜೈಲಿನ ಮುಖ್ಯ ಅಧೀಕ್ಷಕರು. ಅವರ ಮನವಿಯ ಮೇರೆಗೆ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತದ್ದು ಬಹುತೇಕ ಖಚಿತ ಆಗಿದೆ. ಶಿಫ್ಟ್ ಮಾಡ್ತಾ ಇದ್ದ ದರ್ಶನ್ ಸೇರಿದಂತೆ ಈಗ ಬೇರೆ ಬೇರೆ ಆರೋಪಿಗಳನ್ನ ಕೂಡ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡ್ತಿದ್ದಾರೆ ಪೊಲೀಸರು. ಜೈಲಿನ ಮುಖ್ಯ ಅಧೀಕ್ಷಕರು ಮನವಿಯನ್ನ ಮಾಡಿತ್ತು ಕೋರ್ಟ್ಗೆ. ಸೊ ಈ ರೀತಿಯಾದಂತಹ ಇನ್ಸಿಡೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪರ್ಮಿಷನ್ ಸಹ ಕೇಳಿತ್ತು. ಬಟ್ ಈಗ ಕೋರ್ಟ್ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿದೆ. ರೌಡಿಗಳ ಸಹವಾಸ ಮಾಡಿ ಕೆಟ್ಟರು ದರ್ಶನ್ ಅನ್ನುವಂಥದ್ದು ಇಲ್ಲಿ ಸಾಬೀತಾಗ್ತಿದೆ. ಹಾಗಿದ್ರೆ ಇವತ್ತು ರಾತ್ರಿಯೇ ದರ್ಶನ್ ಶಿಫ್ಟ್ ಮಾಡ್ತಾರಾ? ರಾತ್ರೋರಾತ್ರಿಯೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಯಾವಾಗ ಶಿಫ್ಟ್ ಮಾಡಬೇಕು ಅಂತ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ. ಈಗ ದರ್ಶನ್ ಅವರನ್ನ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ಪ್ರೋಟೋಕಾಲ್ಸ್ ಇರುತ್ತೆ, ಸಾಕಷ್ಟು ಭದ್ರತೆಯನ್ನ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಅಧಿಕಾರಿಗಳು ಈಗ ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ. ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಸಹಾಯ ಬೇಕಿದ್ದಲ್ಲಿ ಸಿಟಿ ಪೊಲೀಸ್ ಅವರವರ ಸಹಾಯವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿದೆ. ಯಾಕಂದ್ರೆ ದರ್ಶನ್ ಒಬ್ಬರನ್ನೇ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಿಲ್ಲ. ಇವರ ಜೊತೆಗೆ ಇದ್ದಂತಹ ಸಹ ಕೈದಿಗಳನ್ನ ಸಹ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಸೊ ಸಾಕಷ್ಟು ಭದ್ರತೆಯನ್ನ ಇಲ್ಲಿ ಕೊಡಬೇಕಾಗತ್ತೆ. ಹಾಗಿದ್ರೆ ದರ್ಶನ್ ಅವರನ್ನ ಇವತ್ತು ರಾತ್ರಿಯೇ ಶಿಫ್ಟ್ ಮಾಡ್ತಾರಾ ಅಥವಾ ಬೆಳಗ್ಗೆಯೇ ಶಿಫ್ಟ್ ಮಾಡ್ತಾರಾ? ಸೊ ಯಾವ ಸಮಯಕ್ಕೆ ಶಿಫ್ಟ್ ಮಾಡ್ತಾರೆ, ಯಾವ ರೂಟ್ ನಲ್ಲಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಯಾವ ರೀತಿಯಾಗಿ ಎಸ್ಕಾರ್ಟ್ ಮಾಡ್ತಾರೆ, ಯಾವ ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ, ಎಷ್ಟು ಅಧಿಕಾರಿಗಳನ್ನ ಅವರ ಜೊತೆ ಕಳುಹಿಸಿಕೊಡ್ಲಾಗುತ್ತೆ, ಮತ್ತೊಂದ್ ಕಡೆ ಈಗ ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆಯುತ್ತೆ, ಇವಾಗ ಬಳ್ಳಾರಿ ಜೈಲಿಗೆ ಹೋಗೋದಕ್ಕಿಂತ ಮುನ್ನ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡಿಬೇಕು, ಪೊಲೀಸರಿಗೆ ಯಾವ ರೀತಿಯಾದಂತಹ ಸೂಚನೆಗಳನ್ನ ಕೊಡಲಾಗುತ್ತೆ, ಕಾದು ನೋಡಬೇಕು. ರಾತ್ರೋರಾತ್ರಿಯೇ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗುತ್ತಾ? ಸೊ ಈ ಎಲ್ಲ ಬೆಳವಣಿಗೆಗಳು ಕೂಡ ಇನ್ನೇನು ಸ್ವಲ್ಪ ಟೈಮ್ ನಲ್ಲೇ ಗೊತ್ತಾಗುತ್ತೆ ನಮಗೂ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.